ಯಾರು ಹಣವನ್ನ ದಯಪಾಲಿಸ್ತಾರೋ, ರಾಜನಾಗಿರಬಹುದು ಅಥವಾ ಒಬ್ಬ ಶ್ರೀಮಂತನಾಗಿರಬಹುದು, ಆ ವ್ಯಕ್ತಿಯ ಹತ್ತಿರ ಹೇಗೆ ಇವನು ಪುನಃ ಹಣವನ್ನ ಬೇಡೋದಕ್ಕೋಸ್ಕರ ಹೋಗ್ತಾನೋ, ಹಾಗೆ ಸೂರ್ಯನೂ ಕೂಡ ದಕ್ಷಿಣ ದಿಕ್ಕನ್ನ ಕುರಿತು ಉತ್ತರಾಯಣ ಪರ್ವಕಾಲವನ್ನ ಬಿಟ್ಟು ದಕ್ಷಿಣಾಯನಕ್ಕೆ ಬರಲಿಕ್ಕೆ ಸನ್ನದ್ಧನಾಗ್ತಾ ಇದ್ದಾನೆ. ಅಂದರೆ ಸೂರ್ಯ ಉತ್ತರ ದಿಕ್ಕನ್ನ ಬಿಟ್ಟು ದಕ್ಷಿಣ ದಿಕ್ಕಿನ ಕಡೆ ಪ್ರಯಾಣವನ್ನ ಬೆಳೆಸ್ತಾ ಇದ್ದಾನೆ. पूज्याय राघवेन्द्राय सत्यधर्मरताय च भजतां कल्पवृक्षाय नमतां कामधेनवे ध्रुवादिध्वान्तरवये वैष्णवेन्दी वरेन्दवे श्री राघवेन्द्र गुरवे नमो अत्यंत दयालवे. ಶ್ರೀ ಗುರುಭ್ಯೋ ನಮಃ. ಹರಿಹಿ ಓಂ. ಗ್ರೀಷ್ಮ ಋತುವಿನಲ್ಲಿ 32 ಘಟಿಕಾ ಭವಂತಿ, 32 ಘಳಿಗೆಗಳು ಇರ್ತವೆ. ರಾತ್ರಯಸ್ತು 28 ಘಟಿಕಾ ಭವಂತಿ, ರಾತ್ರಿ ಕಾಲ 28 ಘಳಿಗೆಗಳು ಇರ್ತವೆ. ಹಾಗಾದ್ರೆ 32 ಘಳಿಗೆಗಳು ಹಗಲು, 28 ಘಳಿಗೆಗಳು ರಾತ್ರಿ. ಅಂದರೆ ಹಾಗಾದ್ರೆ ಹಗಲು ಜಾಸ್ತಿಯೋ ರಾತ್ರಿ ಜಾಸ್ತಿಯೋ ಆಲೋಚನೆ ಮಾಡಿ. ಹಾಗಾದ್ರೆ ಹಗಲು ಜಾಸ್ತಿ ಆಗ್ಲಿಕ್ಕೆ ಮುಖ್ಯ ಕಾರಣ ಏನು ಅಂದರೆ ಆ ಚಕ್ರವಾಕ ಪಕ್ಷಿಗಳ ಆಶೀರ್ವಾದವೇ ಮುಖ್ಯ ಕಾರಣ ಅನ್ನೋದನ್ನ ಕವಿಗಳು ಇಲ್ಲಿ ಸೂಚನೆಯನ್ನ ಮಾಡ್ತಾ ಇದ್ದಾರೆ. ಹೀಗೆ ಸೂಚನೆಯನ್ನ ಮಾಡ್ತಾ ಇಂಥ ಸೂರ್ಯ ದಕ್ಷಿಣಾಯನ ಪರ್ವಕಾಲದಿಂದ ಉತ್ತರಾಯಣಕ್ಕೆ ಆಗಮಿಸ್ತಾನೆ. ಹೇಗೆ ಅವನು ಉತ್ತರಾಯಣಕ್ಕೆ ದಕ್ಷಿಣಾಯನಕ್ಕೆ ಬಂದ, ದಕ್ಷಿಣಾಯನದಿಂದ ಉತ್ತರಾಯಣಕ್ಕೆ ಹೇಗೆ ಬಂದ ಅನ್ನೋದನ್ನ ಕವಿಗಳು ಹೇಳ್ತಾ ಇದ್ದಾರೆ. सामवर्ति हरितं ससुतेति प्राप्यतां हृतवसुर्दिशयार्कः दूरतः परिहरन्नथ पश्चात्तापतः प्रतिययौ धनदाशा. ಯಾರೋ ಒಬ್ಬ ಅತ್ಯಂತ ಶ್ರೀಮಂತ ಪುರುಷನಿರ್ತಾನೆ. ತನ್ನ ಅನೇಕ ಉದ್ಯೋಗ, ವ್ಯಾಪಾರ ಇವೇ ಮೊದಲಾದ ಅನೇಕ ಉಪಾಯಗಳಿಂದ ಹಣವನ್ನ ಸಂಪಾದನೆ ಮಾಡಿ ಅವನು ಶ್ರೀಮಂತನಾಗಿರ್ತಾನೆ. ಅಂಥ ಶ್ರೀಮಂತನಾದ ಒಬ್ಬ ಗಂಡ ತನ್ನ ಹೆಂಡತಿ ಮಕ್ಕಳು ಇಬ್ಬರೂ ಒಟ್ಟಿಗೆ ಇದ್ದಾರೆ, ನಾನು ಮಾತ್ರ ಬೇರೆ ಬದಿಯಲ್ಲಿ ಇದ್ದೇನೆ. ಹಾಗಾಗಿ ಹೆಂಡತಿ ಮಕ್ಕಳ ಹತ್ರ ಹೋಗಿ ಒಂದ್ ಸ್ವಲ್ಪ ದಿನ ಇದ್ದು ಬರೋಣ. ಹೋದಾಗ ಏನ್ ಮಾಡ್ತಾಳೆ, ಹೆಂಡತಿ ತುಂಬಾ ದಿನದ ಬಳಿಕ ಬಂದ ಮೇಲೆ ಸಹಜವಾಗಿ ಪ್ರೀತಿ ಉಕ್ಕೇರತ್ತೆ, ಅಷ್ಟೇ ಕೋಪವೂ ಕೂಡ ಅವರ ಮುಖದಲ್ಲಿ ವ್ಯಕ್ತ ಆಗ್ತಾ ಇರುತ್ತೆ ತನ್ನನ್ನ ಬಿಟ್ಟಿದ್ದಕ್ಕೆ. ಆಗ ಏನ್ ಮಾಡ್ತಾಳೆ, ಗಂಡ ಹೆಂಡತಿಯನ್ನ ಅನೇಕ ರೀತಿಯಲ್ಲಿ ಸಮಾಧಾನ ಮಾಡ್ತಾನೆ. ಗಂಡ ಸಮಾಧಾನ ಮಾಡ್ಲಿಕ್ಕೆ ಕಾಯ್ತಾ ಇರ್ತಾಳೆ. ಆಗ ತಕ್ಷಣಕ್ಕೆ ಅನೇಕ ಮಧುರವಾದ, ಅವನ ಕಿವಿಗೆ ಹಿತವಾದ, ಮನಸ್ಸಿಗೆ ಮುದವನ್ನ ನೀಡ್ತಕ್ಕಂತಹ ಯಾವ ಮಾತುಗಳು ಇದ್ದಾವೆ ಆ ಮಾತುಗಳನ್ನ ಗಂಡನ ಮುಂದೆ ಆಡ್ತಾಳೆ. ಆ ಗಂಡನೋ ಮುಗ್ಧ, ಹೆಂಡತಿಯ ಮನೋರಂಜಕವಾದ ಆ ಮಾತುಗಳನ್ನ ಕೇಳಿ ಇದ್ದ ಸರ್ವಸ್ವವನ್ನೆಲ್ಲ ಅವರಿಗೆ ಒಪ್ಪಿಸಿ ಬಿಡ್ತಾನೆ. ಆಗ ಪುರುಷ
ವಾಪಸ್ ತನ್ನ ಹೆಂಡತಿ ಹತ್ತಿರ ಆ ಸಂಪತ್ತನ್ನ, ಆ ಹಣವನ್ನ ಕೇಳಿದಾಗ ಅವನು ಕೊಡೋದಿಲ್ಲ. ಹಾಗೇನ್ ಮಾಡ್ತಾನೆ? ಯಾರು ಹಣವನ್ನ ದಯಪಾಲಿಸ್ತಾರೋ, ರಾಜನಾಗಿರಬಹುದು ಅಥವಾ ಒಬ್ಬ ಶ್ರೀಮಂತನಾಗಿರಬಹುದು, ಆ ವ್ಯಕ್ತಿಯ ಹತ್ತಿರ ಹೇಗೆ ಇವನು ಪುನಃ ಹಣವನ್ನ ಬೇಡೋದಕ್ಕೋಸ್ಕರ ಹೋಗ್ತಾನೋ, ಹಾಗೆ ಸೂರ್ಯನೂ ಕೂಡ ದಕ್ಷಿಣ ದಿಕ್ಕನ್ನ ಕುರಿತು ಉತ್ತರಾಯಣ ಪರ್ವಕಾಲವನ್ನ ಬಿಟ್ಟು ದಕ್ಷಿಣಾಯನಕ್ಕೆ ಬರ್ಲಿಕ್ಕೆ ಸನ್ನದ್ಧನಾಗ್ತಾ ಇದ್ದಾನೆ. ಅಂದರೆ ಸೂರ್ಯ ಉತ್ತರ ದಿಕ್ಕನ್ನ ಬಿಟ್ಟು ದಕ್ಷಿಣ ದಿಕ್ಕಿನ ಕಡೆ ಪ್ರಯಾಣವನ್ನ ಬೆಳೆಸ್ತಾ ಇದ್ದಾನೆ. ಯಾಕೆ? ಆ ದಿಕ್ಕಿನಲ್ಲಿ ನನ್ನ ಮಗ, ಸೂರ್ಯನ ಮಗ ಯಮ, ಅವನು ದಕ್ಷಿಣ ದಿಕ್ಕಿಗೆ ಅಭಿಮಾನಿಯಾಗಿದ್ದಾನೆ. ಹಾಗಾದ್ರೆ ಅವನಿಂದ ಕೂಡಿದಂತಹ ಯಾವ ಈ ದಕ್ಷಿಣ ಎಂಬ ದಿಕ್ಕಿದೆ, ಈ ದಿಕ್ಕಿನ ಅನುಕೂಲವೇ ಆಗಿರತ್ತೆ. ಹಾಗಾಗಿ ನಾನು ಅಲ್ಲಿಗೆ ಹೋಗೋಣ ಅಂತ ತೀರ್ಮಾನವನ್ನ ಮಾಡ್ತಾನೆ. ಅವಾಗ ಆ ದಕ್ಷಿಣ ಏನ್ ಮಾಡ್ತಾಳೆ? ಎಲ್ಲ ಕಡೆಯೂ ಕೂಡ ದೀಪವನ್ನ ಹೊತ್ತಿಸಿ ಆ ಸೂರ್ಯನಿಗೆ ತನ್ನ ಮನೆಗೆ ಸ್ವಾಗತವನ್ನ ನೀಡ್ತಾಳೆ. ಹೀಗೆ ಆ ದಕ್ಷಿಣ ದಿಕ್ಕಿಗೆ ಪ್ರಯಾಣವನ್ನ ಬೆಳೆಸಿದ ಮೇಲೆ ಎಲ್ಲ ಸಂಪತ್ತು ಕೂಡ ಕಳೆದು ಹೋಗತ್ತೆ. ಎಲ್ಲಾ ಸಂಪತ್ತು ಕಳೆದು ಹೋಯಿತು ಅಂತ ತಿಳಿದು ಮತ್ತೆ ಪುನಃ ಅವನು ಆ ಸಂಪತ್ತನ್ನ ಗಳಿಸಿಕೊಳ್ಳೋದಕ್ಕೋಸ್ಕರ ಉತ್ತರ ದಿಕ್ಕಿನ ಹತ್ತಿರ ಪ್ರಯಾಣವನ್ನ ಆರಂಭ ಮಾಡ್ತಾನೆ. ಉತ್ತರ ದಿಕ್ಕಿಗೆ ಅಭಿಮಾನಿ ದೇವತೆ ಯಾರು? ಕುಬೇರ. ಹಣಕ್ಕೆ ಸಂಬಂಧಪಟ್ಟ ದೊಡ್ಡ ದೇವ ಅವನು ಕುಬೇರನಾದ್ದರಿಂದ ಆ ಕುಬೇರನ ಸಂಬಂಧಪಟ್ಟ ಉತ್ತರ ದಿಕ್ಕನ್ನು ಕುರಿತು ಇವನು ಹೊರಟ. ಅಂದ್ರೆ ಉತ್ತರಾಯಣ ಕಾಲ ಆರಂಭ ಆಯಿತು ಅನ್ನೋದನ್ನ ಕವಿಗಳು ಇಲ್ಲಿ ಅತ್ಯಂತ ಸೊಗಸಾಗಿ ನಿರೂಪಣೆಯನ್ನ ಮಾಡ್ತಾ ಇದ್ದಾರೆ. ಹೀಗೆ ನಿರೂಪಣೆಯನ್ನ ಮಾಡ್ತಾ ಮುಂದಿನ ಶ್ಲೋಕದಲ್ಲಿ ಹೇಳ್ತಾರೆ, ತತ್ರ ತತ್ರ ಭವತಾ ಯತಿನೇತ್ರಾ ರಾಘವೇಂದ್ರ ಗುರುಣಾ ಕ್ರಿಯತೆ ನ್ಯೈಃ ಪುಲ್ಲತಲ್ಲಜ ಸರೋಜ ಸರಸ್ಯಾ ಜಾನಕಿ ಪರಿವೃಢ ಪ್ಲವಕೇಲಿ. ತತ್ರ ಭವತಾ ಯತಿ ನೇತ್ರ. ಈ ತತ್ರ ಭವತ್ ಅನ್ನೋ ಶಬ್ದವನ್ನ ಯಾರು ಪೂಜ್ಯರಾಗಿರ್ತಾರೋ, ತುಂಬಾ ದೊಡ್ಡ ದೊಡ್ಡ ಸಾಧನೆಯನ್ನ ಯಾರು ಮಾಡಿರ್ತಾರೋ ಅಂಥವರಿಗೆ ಈ ಶಬ್ದ ಪ್ರಯೋಗವನ್ನ ಮಾಡಿ ಗೌರವವನ್ನು ಕೊಡ್ತೇವೆ. ರಾಘವೇಂದ್ರ ತೀರ್ಥರಂತ ಯತಿಗಳು, ದೊಡ್ಡ ತಪಸ್ವಿಗಳು, ಈ ಕಾರಣದಿಂದ ತತ್ರ ಭವತಾ ಯತಿ ನೇತ್ರ. ಅವ್ರೇನ್ ಮಾಡ್ತಾರೆ ಅಂತ ಹೇಳಿದ್ರೆ, ಗ್ರೀಷ್ಮ ಋತುವಿನಲ್ಲಿ ಒಂದು ಕೊಳದ ಒಳಗೆ ತೆಪ್ಪೋತ್ಸವವನ್ನ ಮಾಡ್ತಾರೆ. ನಾವೆಲ್ಲ ಅನೇಕ ತೆಪ್ಪೋತ್ಸವಗಳನ್ನ ಮೆಲುಕು ಹಾಕಿರ್ತೇವೆ. ಉಡುಪಿ ಕೃಷ್ಣನ ಸನ್ನಿಧಾನದಲ್ಲಿ ಉತ್ಥಾನ ದ್ವಾದಶಿಯ ತನಕ ರಥೋತ್ಸವ ಇರೋದಿಲ್ಲ. ಉತ್ಥಾನ ದ್ವಾದಶಿಯ ನಂತರದ ದಿನಮಾನಗಳಲ್ಲಿ ಎಲ್ಲ ವಿಧವಾದ ರಥೋತ್ಸವವನ್ನು ಕೂಡ ನಡೆಸ್ತಾರೆ. ಹಾಗೆ ತೆಪ್ಪೋತ್ಸವವನ್ನು ಕೂಡ ಆ ಮಧ್ವ ಸರೋವರದಲ್ಲಿ ಇವತ್ತಿನ ತನಕವೂ ಕೂಡ ನಡೆಸೋದನ್ನು ನಾವು ನೋಡಬಹುದಾಗಿದೆ. ಹಾಗಾಗಿ ಅಂಥ ರಾಘವೇಂದ್ರ ಗುರುಗಳನ್ನ ಮುಂದೆ ಮಾಡಿಕೊಂಡು ಆ ತಮ್ಮ ಉಪಾಸ್ಯ ಮೂರ್ತಿಯಾದ ಯಾವ ರಾಮಚಂದ್ರ ಇದ್ದಾನೆ, ಆ ರಾಮಚಂದ್ರನಿಗೆ ಅತ್ಯುತ್ತಮವಾದ ತೆಪ್ಪೋತ್ಸವವನ್ನ ಮಾಡಿದರು. ಅಂದರೆ ಮಾಡಿದರು ಅನ್ನೋ ವರ್ತಮಾನ ಶಬ್ದ ಪ್ರಯೋಗವನ್ನ ಅಷ್ಟು ಸರಿ ಕಾಣಿಸೋದಿಲ್ಲ. ಅದಕ್ಕೋಸ್ಕರ ಏನ್ ಮಾಡ್ತಾರೆ? ಕ್ರಿಯತೆ ಸ್ಮ
ರಾಘವೇಂದ್ರ ತೀರ್ಥರ ನೇತೃತ್ವದಲ್ಲಿ, ಅವರ ಮುಂದಾಳತ್ವದಲ್ಲಿಯೇ ಇತರ ಎಲ್ಲರೂ ಕೂಡ ಏನ್ ಮಾಡ್ತಾ ಇದ್ದಾರೆ ಅಂದ್ರೆ ಈ ತೆಪ್ಪೋತ್ಸವವನ್ನ ಮಾಡ್ತಾ ಇದ್ದರು ಅಥವಾ ಮಾಡಿದ್ದರು. ಈ ಕವಿಗಳು ಇರುವ ಕಾಲಕ್ಕಂತೂ ರಾಘವೇಂದ್ರ ತೀರ್ಥರು ಇರುವ ಕಾರಣದಿಂದ ಮಾಡಿದ್ದು ಅನ್ನೋ ಅರ್ಥದಲ್ಲಿ ಇಲ್ಲಿ ಕವಿಗಳು ಶಬ್ದ ಪ್ರಯೋಗವನ್ನ ಮಾಡಿದ್ದಾರೆ. ಹಾಗಾಗಿ ಇದನ್ನು ಯಾವುದೇ ರೀತಿಯಿಂದಲೂ ಕೂಡ ತಪ್ಪಾಗಿ ನಾವು ಭಾವಿಸಬಾರದು ಅನ್ನೋದನ್ನ ಕವಿಗಳು ಇಲ್ಲಿ ನಿರೂಪಣೆಯನ್ನ ಮಾಡ್ತಾ ಇದ್ದಾರೆ. ಹೀಗೆ ನಿರೂಪಣೆಯನ್ನ ಮಾಡ್ತಾ ಮುಂದೆ ಆ ವರ್ಷಾ ಋತುವಿನ ವರ್ಣನೆಯನ್ನು ಮಾಡಲಿಕ್ಕೆ ಆರಂಭ ಮಾಡ್ತಾ ಇದ್ದಾರೆ. ವಾರಿದಾವಲಿತಿರೋಹಿತಮಿತ್ರಂ ಮಾನಸಾಭಿಮುಖ ಪಾಂಡುರಪತ್ರಂ ನೃತ್ಯದದ್ರಿತನಯಾ ಸುತಪತ್ರಂ ದೀವ್ಯತಿ ಸ್ಮ ದಿನಮಂಗಜಮಿತ್ರಂ. ಹೀಗೆ ಕವಿಗಳು ವಸಂತ ಋತುವನ್ನ, ಗ್ರೀಷ್ಮ ಋತುವನ್ನ ವರ್ಣನೆ ಮಾಡಿ ವರ್ಷಾ ಋತುವಿನ ವರ್ಣನೆಗೆ ಪೀಠಿಕೆಯನ್ನ ಹಾಕ್ತಾ ಇದ್ದಾರೆ. ಹೇಗಿದೆ ವರ್ಷಾ ಋತು? ವಾರಿದಾವಲಿ ತಿರೋಹಿತ ಮಿತ್ರಂ. ಯಾವಾಗ ಮಳೆಗಾಲ ಆರಂಭ ಆಗತ್ತೋ ಆ ಸಂದರ್ಭದಲ್ಲಿ ಆಕಾಶದಲ್ಲಿ ಸೂರ್ಯನ ಬೆಳಕು ಕಮ್ಮಿ ಆಗತ್ತೆ. ಆ ಸೂರ್ಯನನ್ನ ಮೋಡಗಳೆಲ್ಲವೂ ಕೂಡ ಅತ್ಯಂತ ಘನವಾದ ಮೋಡಗಳು ಆ ಸೂರ್ಯನನ್ನ ಮುಚ್ಚಿ ಹಾಕ್ತವೆ. ಎಲ್ಲೇ ನೋಡಿದರೂ ಕೂಡ ಅಂಬರದಲ್ಲಿ, ಆಕಾಶದಲ್ಲಿ ಮೋಡಗಳು ತುಂಬಿರಬೇಕಾದರೆ ವಸಂತ ಋತುವಿನಲ್ಲಿ, ಗ್ರೀಷ್ಮ ಋತುವಿನಲ್ಲಿ ಆ ಸೂರ್ಯ ಈ ಜಗತ್ತಿಗೆ ಯಾವ ರೀತಿ ಬೆಳಕನ್ನ ನೀಡಿದನೋ ಆ ರೀತಿ ಬೆಳಕು ಸಿಗಲಿಕ್ಕೆ ಸಾಧ್ಯ ಉಂಟೆ. ಹಾಗಾಗಿ ಈ ವರ್ಷಾ ಋತುವಿನ ಆರಂಭ ಕಾಲದಲ್ಲಿ ಇನ್ನೇನು ಮಳೆ ಬರಬೇಕು, ಆ ಸಂದರ್ಭದಲ್ಲಿ ಸೂರ್ಯನ ಎಲ್ಲ ಮೋಡಗಳು ಕೂಡ ಮುಚ್ಚಿ ಹಾಕಿ ಬಿಟ್ಟವು. ಹಂಸ ಪಕ್ಷಿಗಳೆಲ್ಲ ಎಲ್ಲಿ ಹೋದವು? ಮಾನಸಾಭಿಮುಖ ಪಾಂಡುರ ಪತ್ರಂ. ಹೇಳ್ತಾರೆ, ಹಂಸ ಪಕ್ಷಿಗಳು ವಸಂತ ಋತುವಿನಲ್ಲಿ ಅಲ್ಲಲ್ಲಿ ನದಿ, ಸರೋವರ ಇವೇ ಮೊದಲಾದ ಪ್ರದೇಶಗಳಲ್ಲಿ ಇದ್ದು ಇತರ ಹಂಸ ಪಕ್ಷಿಗಳೊಟ್ಟಿಗೆ ವಿಹಾರವನ್ನ ಮಾಡ್ತಾ ಇದ್ವು. ಯಾವಾಗ ಮಳೆಗಾಲ ಆರಂಭ ಆಯಿತೋ, ವರ್ಷಾ ಋತು ಯಾವಾಗ ಆರಂಭ ಆಯಿತೋ ಆಗ ಹಂಸ ಪಕ್ಷಿಗಳೆಲ್ಲ ಎಲ್ಲಿಗೆ ಹೋಗ್ತವೆ? ಮಾನಸ ಸರೋವರವನ್ನು ಕುರಿತು ಎಲ್ಲ ಹಂಸ ಪಕ್ಷಿಗಳು ಕೂಡ ಹೋಗ್ತವೆ. ನಾವು ಕೂಡ ಜೀವನದಲ್ಲಿ ಒಂದಲ್ಲ ಒಂದು ಬಾರಿ ಬದರಿ ಯಾತ್ರೆ, ಪಶುಪತಿನಾಥನ ದರ್ಶನ, ಮುಕ್ತಿನಾಥ ಇವೇ ಮೊದಲಾದ ಪವಿತ್ರ ತೀರ್ಥ ಕ್ಷೇತ್ರಗಳ ಯಾತ್ರೆಯನ್ನ ಹೇಗೆ ಮಾಡುತ್ತೇವೋ ಹಾಗೆ ಮಾನಸ ಸರೋವರದ ಯಾತ್ರೆಯನ್ನೂ ಕೂಡ ಮಾಡಬೇಕು ಅಂತ ಶಾಸ್ತ್ರ ಹೇಳುತ್ತೆ. ಅತ್ಯಂತ ಚಳಿ, ಥರ ಥರ ಗುಟ್ಟುವ ಚಳಿಯ ಮಧ್ಯದಲ್ಲಿ ಆ ಭಗವಂತನ ದಿವ್ಯ ದರ್ಶನವನ್ನ ಮಾಡಿ ಪಾದಯಾತ್ರೆಯ ಮೂಲಕ ಆ ಭಗವಂತನ ದರ್ಶನವನ್ನ ಮಾಡಿಕೊಂಡು ಬಂದರೆ ಆಗ ಸಿಗುವಂತಹ ಆನಂದ ಪ್ರಪಂಚದಲ್ಲಿ ಇನ್ನೆಲ್ಲಿಯೂ ಕೂಡ ಸಿಗಲಿಕ್ಕೆ ಸಾಧ್ಯ ಇಲ್ಲ. ಅಂಥ ಒಂದು ಪವಿತ್ರವಾದ ಕ್ಷೇತ್ರ ಮಾನಸ ಸರೋವರ. ಆ ಮಾನಸ ಸರೋವರಕ್ಕೆ ಈ ಹಂಸ ಪಕ್ಷಿಗಳೆಲ್ಲವೂ ಕೂಡ ವರ್ಷಾ ಋತುವಿನ ಆರಂಭ ಕಾಲದಲ್ಲಿ ಹೋಗ್ತಾ ಇದ್ದಾವೆ. ಇನ್ನು ನವಿಲುಗಳು ಇಷ್ಟು ದಿನ ಅಲ್ಲಲ್ಲಿ ಬಚ್ಚಿಟ್ಟುಕೊಂಡು ಇರ್ತಾ ಇತ್ತು. ಯಾವಾಗ ವರ್ಷಾ ಋತು ಆರಂಭ ಆಯಿತೋ ಆಗ ನವಿಲುಗಳೆಲ್ಲ ಏನ್ ಮಾಡ್ತವೆ? ತನ್ನ ರೆಕ್ಕೆ ಪುಕ್ಕಗಳನ್ನ
ಬಿಚ್ಚಿ ಎಲ್ಲ ಕಡೆಯೂ ಕೂಡ ಸ್ವಚ್ಛಂದವಾಗಿ ಹಾರಾಟವನ್ನು ಆರಂಭಿಸ್ತಾವಂತೆ ನವಿಲು ಪಕ್ಷಿ. ನೃತ್ಯದ ತ್ರಿತನಯಾಸುತ ಪತ್ರಂ. ಇಂಥ ನವಿಲು ಪಾರ್ವತೀ ದೇವಿಯ ಮಗ. ಯಾರು? ಸುಬ್ರಹ್ಮಣ್ಯ. ಶಿವಪಾರ್ವತಿಯರ ಮಗನಾಗಿರ್ತಕ್ಕಂತಹ ಯಾವ ಸುಬ್ರಹ್ಮಣ್ಯನಿದ್ದಾನೆ, ಆ ಸುಬ್ರಹ್ಮಣ್ಯನಿಗೆ ವಾಹನವಾಗಿದೆ ಈ ನವಿಲು. ಇಂಥ ನವಿಲು ಯಾವಾಗ ವರ್ಷಾ ಋತು ಆರಂಭ ಆಯಿತೋ ಆಗ ಸ್ವಚ್ಛಂದವಾಗಿ ಕುಣಿದಾಡ್ಲಿಕ್ಕೆ ಆರಂಭ ಮಾಡ್ತಾ ಇದೆ. ಅಂದರೆ ವರ್ಷಾ ಋತು ಆರಂಭ ಆಯಿತು ಅನ್ನೋದನ್ನ ಕವಿಗಳು ಎಷ್ಟು ಸೊಗಸಾಗಿ ನಿರೂಪಣೆಯನ್ನು ಮಾಡ್ತಾ ಇದ್ದಾರೆ. ಹೀಗೆ ಇಂಥ ವಿಶೇಷಣಗಳಿಂದಲೇ ನೇರವಾಗಿ ವರ್ಷಾ ಋತುವಿನ ಆಗಮನ ಆಯಿತು ಅಂತ ಹೇಳದೆ ಇಂಥ ಸೊಗಸಾದ ಸುಂದರವಾದ ವಿಶೇಷಣಗಳನ್ನ ನೀಡಿ ಆ ವರ್ಷಾ ಋತು ಆರಂಭ ಆಯಿತು ಅನ್ನೋದನ್ನ ಕವಿಗಳು ನಿರೂಪಣೆಯನ್ನು ಮಾಡ್ತಾ ಇದ್ದಾರೆ. ಹೀಗೆ ನಿರೂಪಣೆಯನ್ನ ಮಾಡ್ತಾ ಮುಂದಿನ ಶ್ಲೋಕದಲ್ಲಿ ಕಾಮನ ಬಿಲ್ಲನ್ನ ವರ್ಣನೆ ಮಾಡಲಿಕ್ಕೆ ಆರಂಭ ಮಾಡ್ತಾ ಇದ್ದಾರೆ. ಪ್ರಾವೃಡಿಂದು ಸಹಜಾ ಪರಿಣೇತುಃ ಶಬ್ದಮಂಡಲ ಸಮಾಶ್ರಯ ಶೌರೇಃ ಕುಂಕುಮಾಕ್ತಮಚಿರಾದುಪವೀತಂ ಪಾಕಶಾಸನ ಶರಾಸಮಿಷಾಭಾತ್. ಈ ಮದುವೆ ಆಗ್ತಕ್ಕಂತಹ ಒಬ್ಬ ಪುರುಷ ಮದುವೆ ಆಗೋದಕ್ಕಿಂತ ಮುಂಚೆ ಕುಂಕುಮಾಕ್ತಂ ಉಪವೀತಂ, ಕುಂಕುಮದ ನೀರಿನಲ್ಲಿ ಎದ್ದಿದ ಒದ್ದೆಯಾದ ಯಾವ ಉಪವೀತ ಯಜ್ಞೋಪವೀತ ಇದೆ ಆ ಯಜ್ಞೋಪವೀತವನ್ನ ಹಾಕಿಕೊಂಡಿರ್ತಾನೆ. ಆ ಯಜ್ಞೋಪವೀತವನ್ನ ಹಾಕಿಕೊಂಡು ಹೇಗೆ ಮದುವೆ ಆಗಲಿಕ್ಕೆ ಅವನು ಹೊರಡ್ತಾನೋ, ಇವತ್ತಿನ ದಿನ ಮದುವೆಕ್ಕಿಂತ ಮುಂಚೆಯೇ 6 ಎಳೆಯ ಜನಿವಾರ ಹಾಕಿಕೊಂಡಿರಬೇಕು. ಯಾಕೆ? ಯಾವಾಗ ಒಬ್ಬ ಪುರುಷನಿಗೆ ಸಮಾವರ್ತನ ಎನ್ನುವ ಒಂದು ಸಂಸ್ಕಾರ ಆಗತ್ತೋ ಆಗಲೇ ಅವನ ಕೊರಳಿಗೆ ಇನ್ನು 3 ಯಜ್ಞೋಪವೀತ ಬಂದುಬಿಡ. ಮದುವೆಯಲ್ಲಿ ಮತ್ತೆ ಪುನಃ ಅನೇಕ ಆ ಸಂಸ್ಕಾರಗಳನ್ನ ಪಡೆಯುವಂತಹ ಸಂದರ್ಭದಲ್ಲಿ ಕುಂಕುಮದ ನೀರಿನಲ್ಲಿ ಒದ್ದೆಯಾದ ಯಾವ ಜನಿವಾರ ಇದೆ ಆ ಜನಿವಾರವನ್ನ ಧರಿಸುವಂತ ಒಂದು ಸಂಪ್ರದಾಯ ಬಂದಿದೆ. ಹಾಗೆ ಈ ನಾರಾಯಣ ಮಳೆಗಾಲದಲ್ಲಿ ಲಕ್ಷ್ಮೀದೇವಿ ಒಟ್ಟಿಗೆ ಮದುವೆ ಆಗಬೇಕು ಅಂತ ಅವನಿಗೆ ಮನಸ್ಸಾಯಿತು. ಮನಸ್ಸಾದಾಗ ಏನಾಯಿತು? ಆ ನಾರಾಯಣ ಕುಂಕುಮದಲ್ಲಿ ಎದ್ದಿದ ಯಾವ ಯಜ್ಞೋಪವೀತ ಇದೆ ಆ ಯಜ್ಞೋಪವೀತವನ್ನ ಹಾಕಿಕೊಂಡಿದ್ದಾನೆ. ಅಂದರೆ ಆಕಾಶದಲ್ಲಿ ಕಾಮನ ಬಿಲ್ಲು ಆ ಸಂದರ್ಭದಲ್ಲಿ ಮೂಡಿ ಬಂತು. ಆಕಾಶದಲ್ಲಿ ಕಾಮನ ಬಿಲ್ಲು ಒಡ ಮೂಡಿದ್ದನ್ನ ಕವಿಗಳು ಹೇಳ್ತಾ ಇದ್ದಾರೆ. ಕುಂಕುಮಾಕ್ತಮಚಿರಾದುಪವೀತಂ ಪಾಕಶಾಸನ ಶರಾಸಮಿಷಾಭಾತ್. ಯಾಕೆ ಆಕಾಶದಲ್ಲಿ ವರ್ಷಾ ಋತುವಿನಲ್ಲಿ ಕಾಮನ ಬಿಲ್ಲು ಒಡ ಮೂಡುತ್ತೆ ಅಂದರೆ ಪರಮಾತ್ಮ ತನ್ನ ಮಡದಿಯಾದ ಲಕ್ಷ್ಮೀ ದೇವಿಯನ್ನ ಆ ವರ್ಷಾ ಋತುವಿನಲ್ಲಿ ಮದುವೆ ಆಗಬೇಕು ಅನ್ನುವ ಉತ್ಕಟ ಅಪೇಕ್ಷೆ ಉಂಟಾಯಿತು. ಈ ಕಾರಣದಿಂದ ಮದುವೆಯಲ್ಲಿ ಹೇಗೆ ಕುಂಕುಮ ಅರಿಶಿನದಲ್ಲಿ ಎದ್ದಿದ ಯಜ್ಞೋಪವೀತವನ್ನು ಧರಿಸ್ತಾರೋ ಹಾಗೆ ಆಕಾಶ ಎಂಬ ನಾರಾಯಣನೂ ಕೂಡ ಕುಂಕುಮ ಅರಿಶಿನದಲ್ಲಿ ಎದ್ದಿದ ಯಜ್ಞೋಪವೀತವನ್ನ ಧರಿಸಿದ. ಅಂದ್ರೆ ಕಾಮನ ಬಿಲ್ಲು ಉಂಟಾಯಿತು ಅನ್ನೋದನ್ನ ಕವಿಗಳು ಹೀಗೆ ಅತ್ಯಂತ ಸೊಗಸಾಗಿ ವರ್ಣನೆಯನ್ನ ಮಾಡ್ತಾ ಇದ್ದಾರೆ.